ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕನ್ನಡ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಾವು ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ, ಆರೋಗ್ಯ ಮತ್ತು ಫಿಟ್ನೆಸ್. ನಮಗೆಲ್ಲ ಗೊತ್ತಿರುವಂತೆ ಎಷ್ಟೇ ಸಂಪತ್ತು, ಎಷ್ಟೇ ಸೌಲಭ್ಯ ಇದ್ದರೂ ಆರೋಗ್ಯ ಕಳೆದುಕೊಂಡರೆ ಎಲ್ಲವೂ ವ್ಯರ್ಥ. ಇಂದಿನ ವೇಗದ ಬದುಕಿನಲ್ಲಿ ಅನಾರೋಗ್ಯ ಮತ್ತು ಒತ್ತಡದಿಂದ ಬಳಲುವವರು ಹೆಚ್ಚಾಗುತ್ತಿದ್ದಾರೆ. ಆದರೆ ಸರಿಯಾದ ಜೀವನಶೈಲಿ, ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ನಿದ್ರೆ ಹೊಂದಿದರೆ ನಾವು ದೀರ್ಘಕಾಲ ಆರೋಗ್ಯವಾಗಿಯೇ ಇರಬಹುದು. ಆದುದರಿಂದ ಇಂದು ನಾವು ಆರೋಗ್ಯ ಮತ್ತು ಫಿಟ್ನೆಸ್ ಕಾಯ್ದುಕೊಳ್ಳಲು ಬೇಕಾದ ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಭಾಗ 1: ಆರೋಗ್ಯದ ಮಹತ್ವ. ಸ್ನೇಹಿತರೆ, ಆರೋಗ್ಯವೇ ಮಹಾಸಂಪತ್ತು ಎಂದು ಹೇಳುವ ಮಾತು ವ್ಯರ್ಥವಲ್ಲ. ನಾವು ಆರೋಗ್ಯವಾಗಿದ್ದರೆ ಕೆಲಸ ಮಾಡಬಹುದು, ಕನಸುಗಳನ್ನು ಬೆನ್ನಟ್ಟಬಹುದು, ಮನೆ ಮಕ್ಕಳ ಜೊತೆ ಸಂತೋಷದಿಂದ ಕಾಲ ಕಳೆಯಬಹುದು. ಆದರೆ ದೇಹದಲ್ಲಿ ಸಣ್ಣ ಅಸ್ವಸ್ಥತೆ ಬಂದರೂ ನಮ್ಮ ಮನಸ್ಸು ಅಶಾಂತವಾಗುತ್ತದೆ, ಕೆಲಸದಲ್ಲಿ ಗಮನ ಕೇಂದ್ರೀಕರಿಸಲಾಗುವುದಿಲ್ಲ. ಇದಕ್ಕಾಗಿಯೇ ಪ್ರತಿದಿನದ ಜೀವನದಲ್ಲಿ ಆರೋಗ್ಯವನ್ನು ಮೊದಲ ಆದ್ಯತೆಯಾಗಿ ಇಟ್ಟುಕೊಳ್ಳಬೇಕು. ಆರೋಗ್ಯಕರ ದೇಹದಲ್ಲಿ ಮಾತ್ರ ಆರೋಗ್ಯಕರ ಮನಸ್ಸು ನೆಲೆಸುತ್ತದೆ. ಅದೇ ನಮ್ಮ ಯಶಸ್ಸಿಗೆ ಮುಖ್ಯವಾದ ಶಕ್ತಿ. ಭಾಗ 2: ಸರಿಯಾದ ಆಹಾರದ ಪಾತ್ರ. ಆಹಾರ ನಮ್ಮ ದೇಹದ ಇಂಧನ. ನಾವು ಯಾವ ರೀತಿಯ ಆಹಾರ ತಿನ್ನುತ್ತೇವೋ ಅದು ನಮ್ಮ ದೇಹ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪ್ರಾಕೃತಿಕ ಆಹಾರ, ತಾಜಾ ಹಣ್ಣುಗಳು, ತರಕಾರಿ, ಧಾನ್ಯಗಳು, ಬೇಳೆಗಳನ್ನು ಹೆಚ್ಚಾಗಿ ಸೇವಿಸಬೇಕು. ನೀರು, ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಯುವುದು ಬಹಳ ಮುಖ್ಯ. ಪ್ರೋಟೀನ್, ದೇಹದ ಸ್ನಾಯುಗಳು ಬೆಳೆಯಲು ಬೇಳೆ, ಕಡಲೆ, ಹಾಲು, ಮೊಸರು, ಮೊಟ್ಟೆಗಳನ್ನು ಸೇವಿಸಬಹುದು. ತಪ್ಪಿಸಬೇಕಾದವು: ಜಂಕ್ ಫುಡ್, ಫ್ರೈ ಮಾಡಿದ ಆಹಾರ, ಹೆಚ್ಚು ಸಿಹಿ ಅಥವಾ ಎಣ್ಣೆ ಇರುವ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದು ಕೂಡ ಬಹಳ ಮುಖ್ಯ. ಬೆಳಿಗ್ಗೆ ಉಪಾಹಾರ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಹಗುರವಾದ ಊಟ. ಈ ನಿಯಮವನ್ನು ಪಾಲಿಸಿದರೆ ದೇಹ ಚುರುಕಾಗಿರುತ್ತದೆ, ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಭಾಗ 3: ವ್ಯಾಯಾಮ ಮತ್ತು ಚಟುವಟಿಕೆಗಳು. ವ್ಯಾಯಾಮವು ಆರೋಗ್ಯಕ್ಕೆ ಆಮ್ಲಜನಕದಂತೆ. ಇದಿಲ್ಲದೆ ದೇಹ ದುರ್ಬಲವಾಗುತ್ತದೆ. ನಡಿಗೆ, ವಾಕಿಂಗ್, ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು ಹೃದಯದ ಆರೋಗ್ಯಕ್ಕೆ ಉತ್ತಮ. ಯೋಗ ಮತ್ತು ಪ್ರಾಣಾಯಾಮ ದೇಹವನ್ನು ಚುರುಕುಗೊಳಿಸುವುದಲ್ಲದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜಿಮ್ ಅಥವಾ ಫಿಟ್ನೆಸ್ ಕ್ರಿಯೆಗಳು ಸ್ನಾಯುಗಳನ್ನು ಬಲಪಡಿಸಲು ತೂಕ ಎತ್ತುವುದು, ಕಾರ್ಡಿಯೋ ವ್ಯಾಯಾಮ ಮಾಡಬಹುದು. ಆಟಗಳು, ಕ್ರಿಕೆಟ್, ಬ್ಯಾಡ್ಮಿಂಟನ್, ಈಜು ಇವು ಮನರಂಜನೆಯ ಜೊತೆಗೆ ವ್ಯಾಯಾಮವೂ ಆಗುತ್ತದೆ. ಆದರೆ ವ್ಯಾಯಾಮವನ್ನು ಅತಿಯಾಗಿ ಮಾಡಬಾರದು. ಹೆಚ್ಚು ಒತ್ತಡ ನೀಡಿದರೆ ದೇಹಕ್ಕೆ ಹಾನಿ ಉಂಟಾಗಬಹುದು. ನಿಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ವ್ಯಾಯಾಮವನ್ನು ಆರಿಸಿಕೊಳ್ಳಬೇಕು. ಭಾಗ 4: ನಿದ್ರೆ ಮತ್ತು ಮಾನಸಿಕ ಆರೋಗ್ಯ. ಆರೋಗ್ಯ ಎಂದರೆ ಕೇವಲ ದೇಹದ ಚುರುಕು ಮಾತ್ರವಲ್ಲ, ಮನಸ್ಸಿನ ಶಾಂತಿಯೂ ಆರೋಗ್ಯದ ಭಾಗ. ಗುಣಮಟ್ಟದ ನಿದ್ರೆ: ರಾತ್ರಿಯಲ್ಲಿ ಕನಿಷ್ಠ 7-8 ಗಂಟೆ ನಿದ್ರೆ ಮಾಡಬೇಕು. ಒತ್ತಡ ನಿಯಂತ್ರಣ: ಪ್ರತಿದಿನ 10-15 ನಿಮಿಷ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ. ಸಕಾರಾತ್ಮಕ ಚಿಂತನೆ: ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಪ್ರೇರಣಾದಾಯಕ ಮಾತುಗಳನ್ನು ಕೇಳುವುದು ಮನಸ್ಸನ್ನು ಸದಾ ಚೈತನ್ಯಗೊಳಿಸುತ್ತದೆ. ಡಿಜಿಟಲ್ ಡಿಟಾಕ್ಸ್: ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾವನ್ನು ನಿಯಂತ್ರಿತವಾಗಿ ಬಳಸಬೇಕು. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. ಭಾಗ 5: ಪ್ರೇರಣಾದಾಯಕ ಉದಾಹರಣೆಗಳು. ನಿಮಗೆ ಗೊತ್ತೇ, ಅನೇಕ ಯಶಸ್ವಿ ವ್ಯಕ್ತಿಗಳು ತಮ್ಮ ದಿನವನ್ನು ವ್ಯಾಯಾಮದಿಂದಲೇ ಆರಂಭಿಸುತ್ತಾರೆ. ಅವರ ಆರೋಗ್ಯವೇ ಅವರ ಸಾಧನೆಯ ಬೆನ್ನೆಲುಬು. ಉದಾಹರಣೆಗೆ, ಅನೇಕ ಕ್ರೀಡಾಪಟುಗಳು ಸರಿಯಾದ ಆಹಾರ, ವ್ಯಾಯಾಮ, ನಿದ್ರೆ ಪಾಲಿಸುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡುತ್ತಿದ್ದಾರೆ. ಅವರ ಶಿಸ್ತು ನಮಗೆ ಮಾದರಿಯಾಗಿದೆ. ನಾವು ಸಹ ನಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಫಲಿತಾಂಶಗಳನ್ನು ಕಾಣಬಹುದು. ಇಂದಿನಿಂದಲೇ ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಿ. ಜಂಕ್ ಫುಡ್ ಬಿಟ್ಟು ತಾಜಾ ಆಹಾರ ಸೇವಿಸಿ. ನೀವು ಸ್ವತಃ ನಿಮ್ಮಲ್ಲಿ ಬದಲಾವಣೆ ಕಂಡುಕೊಳ್ಳಬಹುದು. ಸ್ನೇಹಿತರೆ, ಆರೋಗ್ಯ ಮತ್ತು ಫಿಟ್ನೆಸ್ ಎಂದರೆ ದುಬಾರಿ ಔಷಧಿ ಅಥವಾ ಜಿಮ್ ಸದಸ್ಯತ್ವವಲ್ಲ. ಇದು ನಮ್ಮ ಜೀವನಶೈಲಿಯ ಸಣ್ಣ ಬದಲಾವಣೆ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಶಾಂತ ಮನಸ್ಸು ಇವುಗಳೇ ದೀರ್ಘಕಾಲದ ಆರೋಗ್ಯದ ರಹಸ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.